ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಗೃಹಲಕ್ಷ್ಮಿಯ ಕೆಲವು ಹೊಸದಾದ ನಿಯಮಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸುಮಾರು 1,23,000 ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇಲ್ಲ. ಇಲ್ಲಿ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇದೆನಾ ಅಂತ ವಿಡಿಯೋನ ಕೊನೆ ತನಕ ನೋಡುವುದರ ಮುಖಾಂತರ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ನೀವು ನಮ್ಮ ಈ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ದೀರಿ ಅಂದರೆ ಅಲ್ಲಿ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಹೊಸದಾಗಿ 5 ನಿಯಮಗಳನ್ನು ಹಾಕಿದೆ. ಇನ್ನು ಯಾವ ಫಲಾನುಭವಿಗಳು ಈ ಕೆಲಸವನ್ನು ಮಾಡಿಲ್ಲ ಅವರೆಲ್ಲರೂ ಈ ನಿಯಮಗಳನ್ನು ಸರಿ ಮಾಡಿಕೊಂಡ್ರೆ ನೀವು ಗೃಹಲಕ್ಷ್ಮಿಯ ಹಣವನ್ನು ಕಂಟಿನ್ಯೂಸ್ ಆಗಿ ಪಡ್ಕೊಳ್ತೀರಿ ಸ್ನೇಹಿತರೆ. ಈ 5 ನಿಯಮಗಳನ್ನು ನೀವು ಸರಿಪಡಿಸ್ಕೊಳ್ದೇ ಹೋದರೆ ನೀವು ಇನ್ಯಾವುದೇ ಗೃಹಲಕ್ಷ್ಮಿಯ ಹಣವನ್ನು, ಇನ್ನು ಯಾವುದೇ ಕಂತಿನ ಹಣವನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ನಾನು ಇವಾಗ ಸರಿಪಡಿಸಬೇಕಾದಂತಹ ನಿಯಮಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೀವು ಈ ಕೆಲಸವನ್ನು ಈಗಾಗಲೇ ಮಾಡಿಸಿದ್ರೆ ನಿಮಗೆ ಯಾವುದೇ ತೊಂದರೆ ಇರೋದಿಲ್ಲ. ನೀವು ಮುಂದಿನ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಏನು ತೊಂದರೆ ಇಲ್ಲದೆ ಪಡ್ಕೊತೀರಾ ಸ್ನೇಹಿತರೆ. ಮೊದಲನೆಯ ರಾಜ್ಯ ಸರ್ಕಾರದ ನಿಯಮ ಏನು ಅಂದರೆ ಸ್ನೇಹಿತರೆ, ನೀವು 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ಪಡ್ಕೊಳ್ದೇ ಇದ್ದರೆ, ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ 3 ತಿಂಗಳಿಂದ ಅಕ್ಕಿಯನ್ನು ಪಡ್ಕೊಳ್ದೇ ಇದ್ದರೆ ಗೃಹಲಕ್ಷ್ಮಿಯ ಯಾವುದೇ ಕಂತಿನ ಹಣ ಬರೋದಿಲ್ಲ ಸ್ನೇಹಿತರೆ. ಇದು ರಾಜ್ಯ ಸರ್ಕಾರ ಕಡ್ಡಾಯವಾಗಿ ರೇಷನ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈ ನಿಯಮವನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಹಾಗೆ ಇನ್ನೊಂದು ಮಾಹಿತಿ, ನೀವು 3 ತಿಂಗಳಿಂದ ರೇಷನ್ ಅನ್ನ ಪಡ್ಕೊಳ್ದೇ ಇದ್ರೆ ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಅಕ್ಕಿ ಹಣವನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅದಕ್ಕೆ ನೀವು ಪ್ರತಿ ತಿಂಗಳ ಬಿಡದೆ ರೇಷನ್ ಅನ್ನ ತಗೊಳ್ಳಿ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ 2ನೇ ನಿಯಮ ಏನಂದ್ರೆ, ಇನ್ನೂ ಕೂಡ ರೇಷನ್ ಕಾರ್ಡ್ನಲ್ಲಿ ನೀವು ಆಧಾರ್ ಲಿಂಕ್ ಅನ್ನು ಮಾಡಿಸಿಲ್ಲ, ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಪ್ರತಿ ಕುಟುಂಬದ ಸದಸ್ಯರು ಕೂಡ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಬೇಕು. ಅಂದರೆ ಈ KYC ಮಾಡ್ಕೊಳ್ಬೇಕು. ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಈ KYC ಅಥವಾ ಲಿಂಕ್ ಅನ್ನ ಮಾಡಿಸಿಲ್ಲ ಅಂದ್ರೆ, ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಈ KYC ಅಥವಾ ಲಿಂಕ್ ಅನ್ನ ಮಾಡಿಸಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿಯ ಯಾವುದೇ ಕಂತಿಗೆ ನೀವು ಎಲಿಜಿಬಲ್ ಆಗೋದಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಈ KYC ಆಗಿಲ್ಲ ಅಂದ್ರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಈ KYC ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೆ 3ನೇ ನಿಯಮ ಏನಂದ್ರೆ, ಬಹಳಷ್ಟು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡನ್ನು 15 ವರ್ಷದಿಂದಲೂ ಅಪ್ಡೇಟನ್ನು ಮಾಡಿಸಿಲ್ಲ ಸ್ನೇಹಿತರೆ. ಇಂಥ ಫಲಾನುಭವಿಗಳಿಗೆ ತಕ್ಷಣ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕು, ಇಲ್ಲವಾದಲ್ಲಿ ನಿಮ್ಮ ಗೃಹಲಕ್ಷ್ಮಿಯ ಹಣ ಬಂದಾಗುತ್ತೆ ಸ್ನೇಹಿತರೆ. ಇದನ್ನು ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ಗೆ ಭೇಟಿ ಮಾಡುವುದರ ಮುಖಾಂತರ ನೀವು ನಿಮ್ಮ ಆಧಾರ ಅಪ್ಡೇಟ್ಗೆ ಆಗಿದೆಯೋ ಅಥವಾ ಇಲ್ಲ ಅಂತೇಳಿ ನೀವು ಖಚಿತಪಡಿಸ್ಕೊಳ್ಬಹುದು. ಹಾಗೆ ಗೃಹಲಕ್ಷ್ಮಿಯ 4ನೇ ನಿಯಮ ಏನಂದ್ರೆ, ಗೃಹಲಕ್ಷ್ಮಿ ಅರ್ಜಿ ಮೊದಲಿಗೆ ಸ್ಟಾರ್ಟ್ ಆದಾಗ ಅಧಿಕಾರಿಗಳು ಅರ್ಜಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಟ್ಯಾಕ್ಸ್ ಪೇ ಮಾಡುವಂಥವರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿದ್ರು. ಆದರೆ ಈಗ ಟ್ಯಾಕ್ಸ್ ಪೇ ಮಾಡುವಂಥ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ಹಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಮ ಗೃಹಲಕ್ಷ್ಮಿಯ ಹಣವು ಬಂದಾಗುತ್ತೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿಯ 5ನೇ ನಿಯಮ ಏನಂದ್ರೆ, ನೀವು ಸರ್ಕಾರಿ ನೌಕರಿಯಲ್ಲಿ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊತಾ ಇದ್ರಿ. ಆದರೆ ಇವಾಗ ಸರ್ಕಾರಿ ನೌಕರಿಯನ್ನು ಹೊಂದಿರುವಂತಹ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವುದೇ ಕಂತಿನ ಹಣವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಸ್ನೇಹಿತರೆ. ಇವಿಷ್ಟು ನಿಯಮಗಳನ್ನು ನೀವು ಪಾಲನೆಯನ್ನ ಮಾಡಿದ್ದೇ ಆದಲ್ಲಿ ನೀವು ಗೃಹಲಕ್ಷ್ಮಿಯ ಮುಂದಿನ ಕಂತಿನ ಯಾವುದೇ ಹಣವು ನಿಲ್ಲೋದಿಲ್ಲ. ಕಂಟಿನ್ಯೂಸ್ ಆಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ. 5 ಗೃಹಲಕ್ಷ್ಮಿಯ ನಿಯಮಗಳನ್ನು ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಖರವಾದ ಮಾಹಿತಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.